ನಮಸ್ಕಾರ. ದೇವಮಂದಿರಕ್ಕೆ ಸ್ವಾಗತ. ನಾನು ಪ್ರತಿಭಾ ಪ್ರಕಾಶ್. ಇದು ರಾಮಬಂಟ ನೆಲೆನಿಂತ ಕ್ಷೇತ್ರ. ಭಕ್ತರ ಉದ್ಧಾರಕ್ಕಾಗಿ, ಸಂಕಷ್ಟಗಳ ಪರಿಹಾರಕ್ಕಾಗಿ ನೆಲೆಗೊಂಡ ಸ್ವಾಮಿ ಈ ಕ್ಷೇತ್ರವನ್ನ ಕಾಯುತ್ತಿರುವ ಕರುಣಾಸಾಗರ. ಕ್ಷೇತ್ರ ಪಾಲನಾಗಿ ಭಗವಂತ ನೆಲೆಗೊಂಡ ಆ ಕ್ಷೇತ್ರ ಯಾವುದು, ಅದರ ಮಹಿಮೆಗಳೇನು ಅನ್ನೋದನ್ನ ನೋಡೋಣ ಬನ್ನಿ. ಸರ್ವ ಕಲ್ಯಾಣ ದಾತಾರಂ ಸರ್ವಾಪತ್ ನಿವಾರಕಂ ಅಪಾರ ಕರುಣಾಮೂರ್ತಿಂ ಆಂಜನೇಯ ಸಮಾಮ್ಯಹಂ. ಆಂಜನೇಯ ಈತ ಭಕ್ತರ ಮೊರೆಗೆ ಕರಗುವ ಕರುಣಾಮಯಿ, ಸರ್ವ ಸಂಕಷ್ಟಗಳನ್ನ ಪರಿಹರಿಸಿ ಮನುಷ್ಯರನ್ನ ಮುನ್ನಡೆಸ್ತಿರುವ ದೇವ. ಹನುಮನನ್ನ ನಂಬಿದ್ರೆ ಸಂಕಷ್ಟಗಳೆಲ್ಲವೂ ಮಂಜಿನಂತೆ ಕರಗಿ ಹೋಗುತ್ತೆ ಅನ್ನೋದು ಭಕ್ತ ಕೋಟಿಯ ನಂಬಿಕೆ. ಭಕ್ತ ಸಾಗರದ ಆ ನಂಬಿಕೆಗಳನ್ನ ನಿಜಗೊಳಿಸುತ್ತಾ ಅವರನ್ನ ಪೊರೆಯುತ್ತಾ ಈ ಕ್ಷೇತ್ರದಲ್ಲಿ ಭಕ್ತರ ಉದ್ಧಾರಕ್ಕಾಗಿ ನೆಲೆಗೊಂಡಿದ್ದಾನೆ ಅಂಜನಿ ಸುತ. ವಜ್ರಕಾಯ, ರಾಮಬಂಟ, ಆಂಜನೇಯ, ಹನುಮಂತ ಹೀಗೆ ನಾನಾ ಹೆಸರುಗಳಿಂದ ಕರೆಯಲ್ಪಡುವ ಪವಾಡ ಪುರುಷ ಆಂಜನೇಯ ಈ ಕ್ಷೇತ್ರದಲ್ಲಿ ನೆಲೆಗೊಂಡಿರೋದು ವೀರಾಂಜನೇಯನೆಂಬ ನಾಮದಲ್ಲಿ. ಹೆಸರಿಗೆ ತಕ್ಕಂತೆ ಭಕ್ತರಿಗೆ ಸಂಕಷ್ಟಗಳನ್ನ ಎದುರಿಸುವ ಶಕ್ತಿ ನೀಡುತ್ತಾ ಬದುಕಿನ ಎಲ್ಲಾ ಘಟ್ಟಗಳನ್ನ ಮೆಟ್ಟಿ ನಿಲ್ಲುವ ಧೈರ್ಯವನ್ನ ಕರುಣಿಸುತ್ತಿದ್ದಾನೆ ವಾಯುಪುತ್ರ. ಹೀಗೆ ಭಕ್ತರ ಬದುಕಿನ ಆಶಾಕಿರಣವಾಗಿ ಸ್ವಾಮಿ ನೆಲೆಗೊಂಡ ಆ ಕ್ಷೇತ್ರವೇ ಯಾದಗಿರಿಯ ಶಹಾಪುರ ತಾಲೂಕಿನ ವನದುರ್ಗ. ವನದುರ್ಗ ಹೆಸರಿಗೆ ತಕ್ಕಂತೆ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಈ ಕ್ಷೇತ್ರ ವೀರಾಂಜನೇಯನ ಕೃಪಾ ಕಟಾಕ್ಷದಲ್ಲಿ ಮಿಂದೇಳುತ್ತಿರುವ ಪವಿತ್ರ ಸ್ಥಳ. ಸ್ವಾಮಿ ನೆಲೆಗೊಂಡಿರುವ ಈ ಕ್ಷೇತ್ರಕ್ಕೆ ಬರುವ ಅದೆಷ್ಟೋ ಭಕ್ತರ ಅಭಿಷ್ಟಗಳನ್ನ ಸ್ವಾಮಿ ಈಡೇರಿಸುತ್ತಿದ್ದಾನೆ ಎನ್ನುವ ಪ್ರತೀತಿ ಈ ಕ್ಷೇತ್ರಕ್ಕಿದೆ. ಅಗಸಿನ ದ್ವಾರದೊಳಗೆ ವಿರಾಜಮಾನನಾಗಿರುವ ಈ ಪ್ರಭು ಕಲ್ಯಾಣ ಸಂತಾನ ಭಾಗ್ಯಗಳನ್ನ ನೀಡಿ ಭಕ್ತರನ್ನ ಹರಸುತ್ತಿದ್ದಾನೆ. ಯಾವುದೇ ಕಷ್ಟ ಕಾರ್ಪಣ್ಯಗಳೇ ಇರಲಿ ಸ್ವಾಮಿಯ ಪಾದಕ್ಕೆ ಅರ್ಪಿಸಿ ಈ ಕ್ಷೇತ್ರಕ್ಕೆ ಕಾಲಿಟ್ಟು ಪ್ರಭು ಎಂದರೆ ಆತ ಕೈಬಿಟ್ಟ ಉದಾಹರಣೆಯೇ ಇಲ್ಲ. ಹೀಗೆ ಭಕ್ತರ ಪಾಲಿನ ದೀನ ಬಂಧುವಾಗಿರುವ ಆಂಜನೇಯ ಈ ಕ್ಷೇತ್ರದಲ್ಲಿ ನೆಲೆಗೊಂಡಿದ್ದಕ್ಕೆ ಕಾರಣ ಸುರಪುರದ ರಾಜರಂತೆ. ಹೌದು, 17ನೇ ಶತಮಾನದಲ್ಲಿ ಸುರಪುರದ ರಾಜರ ಆಳ್ವಿಕೆಯ ಅವಧಿಯಲ್ಲಿ ಈ ದೇಗುಲ ನಿರ್ಮಾಣಗೊಂಡಿದ್ದು ಕೋಟೆಯ ಕಾವಲಾಗಿ ಈ ಭಗವಂತನನ್ನ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆಯಂತೆ. ಸ್ಥಳ ಪುರಾಣದ ಪ್ರಕಾರ ವನದುರ್ಗಾದ ಈ ಕೋಟೆಯೊಳಗೆ ರಾಜರು ಯುದ್ಧ ಸಾಮಗ್ರಿಗಳನ್ನ ತಯಾರಿಸುತ್ತಿದ್ದರಂತೆ. ಚಿನ್ನ, ಬೆಳ್ಳಿ, ಬಂಗಾರವನ್ನ ಮುದ್ರಿಸುವ ಟಂಕಶಾಲೆಯು ಅಲ್ಲಿತ್ತಂತೆ. ಹಾಗಾಗಿ ಸಾಮ್ರಾಜ್ಯ ರಕ್ಷಣೆಗಾಗಿ ಈ ಸ್ವಾಮಿಯನ್ನ ಪ್ರತಿಷ್ಠಾಪಿಸಲಾಯಿತು ಎನ್ನುತ್ತಿದೆ ಇತಿಹಾಸ.
ಕೋಟೆಯ ರಕ್ಷಣೆಗಾಗಿ ನೆಲೆಗೊಂಡ ಸ್ವಾಮಿ ಸಾಮ್ರಾಜ್ಯವನ್ನ ರಕ್ಷಿಸುವುದಷ್ಟೇ ಅಲ್ಲದೆ ಭಕ್ತರ ಅಭಿಷ್ಟಗಳನ್ನ ಈಡೇರಿಸಿ ಸಂಕಷ್ಟಗಳಿಂದ ಸಾಮ್ರಾಜ್ಯದ ಜನರನ್ನ ಪಾರು ಮಾಡುತ್ತಿದ್ದಾನೆ ಎನ್ನುವ ನಂಬಿಕೆ ಭಕ್ತರದ್ದು. ಅಂದಿನಿಂದ ಇಂದಿನವರೆಗೂ ಶ್ರೀ ಕ್ಷೇತ್ರದಲ್ಲಿ ಸ್ವಾಮಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸಲಾಗ್ತಾ ಇದ್ದು, ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸಿ ತಮ್ಮ ಸಂಕಷ್ಟಗಳನ್ನ ದೂರಗೊಳಿಸಿಕೊಳ್ತಿದ್ದಾರೆ. ವೀರಾಂಜನೇಯ ನೆಲೆಗೊಂಡ ಈ ಕ್ಷೇತ್ರ ಭಕ್ತರ ಅಭಿಷ್ಟಗಳನ್ನ ಈಡೇರಿಸುವ ಪುಣ್ಯಧಾಮ. ಇಲ್ಲಿ ಸ್ವಾಮಿಗೆ ನಡೆಯುವ ಪೂಜೆಯನ್ನ ಕಣ್ತುಂಬಿಕೊಳ್ಳುವುದೇ ಆನಂದ. ಆ ವೈಭೋಗವನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ. ಕೋಟೆಯೊಳಗಿನ ದೇಗುಲದಲ್ಲಿ ನೆಲೆಗೊಂಡಿರುವ ಆಂಜನೇಯ ಮೂರ್ತಿ 7 ಅಡಿ ಎತ್ತರದ್ದಾಗಿದ್ದು, ಕೆಂಪು ಹರಳಿನಿಂದ ಅಲಂಕೃತಗೊಂಡಿರುವ ಈ ಭಗವಂತನನ್ನ ಕಣ್ತುಂಬಿಕೊಳ್ಳೋದೇ ಭಕ್ತರ ಪಾಲಿನ ಸೌಭಾಗ್ಯ. ಸ್ವಾಮಿಯ ಈ ದಿವ್ಯ ರೂಪವನ್ನ ಕಾಣಲೆಂದೇ ದೂರದ ಊರುಗಳಿಂದ ಭಕ್ತರು ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ಆಂಜನೇಯನಿಗೆ ನಿತ್ಯ ಪೂಜೆ ಅಲಂಕಾರಗಳನ್ನ ನೆರವೇರಿಸಲಾಗ್ತಾ ಇದ್ದು, ಅಲಂಕೃತನಾದ ಸ್ವಾಮಿಗೆ ಬೆಳಗುವ ದೀಪದಾರತಿಯನ್ನ ಕಣ್ತುಂಬಿಕೊಳ್ಳೋದೇ ಪೂರ್ವ ಜನ್ಮದ ಸುಕೃತ. ಇನ್ನು ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ 3 ದಿನಗಳ ಅವಧಿಗೆ ಕ್ಷೇತ್ರದಲ್ಲಿ ಜಾತ್ರೆ ನಡೆಸಲಾಗುತ್ತೆ. ಈ ವೇಳೆ ಕೃಷ್ಣಾ ನದಿಯಲ್ಲಿ ಗಂಗಾ ಸ್ನಾನ ಮಾಡಿದ ಬಳಿಕ ದೇಗುಲಕ್ಕೆ ಬರುವ ಉತ್ಸವ ಮೂರ್ತಿಗಳನ್ನ 30 ಕಿಲೋಮೀಟರ್ ದೂರದಿಂದ ಪಲ್ಲಕ್ಕಿಯಲ್ಲಿ ಹೊತ್ತು ತರಲಾಗುತ್ತೆ. ಸ್ವಾಮಿಯನ್ನ ಕೋಟೆಗೆ ಸ್ವಾಗತಿಸುವ ಈ ಸಂಭ್ರಮಕ್ಕೆ ಇಡೀ ಗ್ರಾಮವೇ ಸಾಕ್ಷಿಯಾಗುತ್ತದೆ. ಅಲ್ಲದೆ ಪ್ರತಿ ಮನೆಯ ಹೆಣ್ಣು ಮಕ್ಕಳು ಭಗವಂತನಿಗೆ ಆರತಿ ಹೊತ್ತು ತಂದು ಊರಿಗೆ ಸ್ವಾಗತ ಕೋರುತ್ತಾರೆ. ಭಕ್ತ ಸಾಗರದ ಈ ಸಡಗರವನ್ನ ಊರಿಗೆ ಊರೇ ಸಂಭ್ರಮಿಸುತ್ತೆ. ಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ನಡೆದ ಪಲ್ಲಕ್ಕಿ ಉತ್ಸವವನ್ನ ಕಣ್ತುಂಬಿಕೊಳ್ಳಲು ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಆಗಮಿಸುತ್ತಾರೆ. ಸ್ವಾಮಿಯ ಪಲ್ಲಕ್ಕಿಯ ರಥೋತ್ಸವದಲ್ಲಿ ಭಾಗಿಯಾಗಿ ಆಂಜನೇಯನ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ಮೆರವಣಿಗೆಯಲ್ಲಿ ಭಾಗಿಯಾದ ಅದೆಷ್ಟೋ ಭಕ್ತರು ದೀಡ ನಮಸ್ಕಾರ ಹಾಕುತ್ತಾ ರಾಮಭಂಟನ ನಾಮವನ್ನ ಜಪಿಸುತ್ತಿರ್ತಾರೆ. ಭಗವಂತನಿಗೆ ದೀಡ ಸೇವೆ ಸಲ್ಲಿಸೋದ್ರಿಂದ ನಮ್ಮ ಸಂಕಷ್ಟಗಳೆಲ್ಲವೂ ಪರಿಹಾರವಾಗುತ್ತೆ ಎನ್ನೋದು ಭಕ್ತರ ನಂಬಿಕೆ. ಇನ್ನು ವರ್ಷ ಪೂರ್ತಿ ಭಗವಂತನನ್ನ ದರ್ಶಿಸಲು ಭಕ್ತರಿಗೆ ಅವಕಾಶವಿದ್ದು, ವೀರಾಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡುವ ಭಕ್ತರಿಗೆ ಬಸ್ಸು, ರೈಲಿನ ವ್ಯವಸ್ಥೆಯೂ ಇದೆ. ವನದುರ್ಗ ಕೋಟೆಯಲ್ಲಿರುವ ವೀರಾಂಜನೇಯ ದೇವಾಲಯ ಕಲಬುರಗಿಯಿಂದ 80 ಕಿಲೋಮೀಟರ್, ಯಾದಗಿರಿಯಿಂದ 35 ಕಿಲೋಮೀಟರ್ ದೂರದಲ್ಲಿದ್ದು, ಹೊರ ರಾಜ್ಯಗಳಿಂದಲೂ ಭಕ್ತರು ಸ್ವಾಮಿಯ ದರ್ಶನಕ್ಕೆ ಆಗಮಿಸಿ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತಿದ್ದಾರೆ. ನೋಡಿದ್ರಲ್ಲ ಪವನಸುತ ಹನುಮಂತ ನೆಲೆಗೊಂಡ ಕ್ಷೇತ್ರದ ಮಹಿಮೆಯನ್ನ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವಮಂದಿರದ ಮಾಹಿತಿಯೊಂದಿಗೆ ಹಾಜರಾಗ್ತೀವಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.